ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಪುತ್ರಿ ಕೊಲೆ ಪ್ರಕರಣ, ನೇಹಾ ಹತ್ಯೆ ಖಂಡಿಸಿ ಇವತ್ತು ಎಬಿವಿಪಿ ಹೋರಾಟ. ಕಾಲೇಜುಗಳು ಬಂದ್ ಮಾಡಿ ಪ್ರತಿಭಟನೆಗೆ ಸಿದ್ಧತೆ, ಆರೋಪಿಗೆ ಕಠಿಣ ಶಿಕ್ಷೆಗಾಗಿ ಪಟ್ಟು. ಗದಗ್ನಲ್ಲಿ ಒಂದೇ ಕುಟುಂಬದ 4 ಹತ್ಯೆ ಕೇಸ್, ಘಟನಾ ಸ್ಥಳ ಪ್ರಕಾಶ್ ಬಾಕ್ಳೆ ಮನೆಗೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ. ಕೊಲೆಗಾರರಿಗೆ ಗಲ್ಲು ಶಿಕ್ಷೆಗೆ ಆಗ್ರಹಿಸಿದ ಕುಟುಂಬಸ್ಥರು. ಲೋಕಸಭೆ ಚುನಾವಣೆಗಾಗಿ ರಾಜ್ಯಾದ್ಯಂತ ಪ್ರವಾಸ, ಆರೋಗ್ಯ ಹದಗೆಡದಂತೆ ಮುಂಜಾಗ್ರತೆ ವಹಿಸಿದ ಸಿಎಂ. ಮಾಂಸಾಹಾರ ತ್ಯಜಿಸಿ ಸಾತ್ವಿಕ ಆಹಾರ ಸೇವಿಸಲು ಸಿದ್ದರಾಮಯ್ಯ ನಿರ್ಧಾರ. ಬಿಜೆಪಿ ಜೊತೆ ಪಿಎಸ್ಐ ಹಗರಣದ ಕಿಂಗ್ ಪಿನ್ಗೆ ಗಟ್ಟಿ ಸಂಬಂಧ, ದಿವ್ಯಾ ಹಾಗರ್ಗಿ ವಿಚಾರದಲ್ಲೂ ಸಾಫ್ಟ್ ಕಾರ್ನರ್. ಆರ್ಡಿ ಪಾಟೀಲ್ ಮನೆಗೆ ಉಮೇಶ್ ಜಾಧವ್ ಭೇಟಿಯೇ ಕಾಂಗ್ರೆಸ್ಗೆ ಅಸ್ತ್ರ, ಬಿಜೆಪಿ ಅಭ್ಯರ್ಥಿ ಹಣಿಯಲು ಬತ್ತಳಿಕೆ. ಮಂಡ್ಯದಲ್ಲಿ ಒಕ್ಕಲಿಗ ಮತಗಳ ಜೊತೆ ಲಿಂಗಾಯತ ಮತಗಳು ದೋಸ್ತಿಗಳ ಟಾರ್ಗೆಟ್, ಮೈತ್ರಿಗೆ ಟಕ್ಕರ್ ಕೊಡಲು ವೀರಶೈವ ಲಿಂಗಾಯತ ಓಟ್ಗಳ ಮೇಲೆ ಕಾಂಗ್ರೆಸ್ ಕಣ್ಣು. ಇವತ್ತು ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಮುದಾಯದ ಸಭೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.